ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಇವತ್ತು ಗುರುವಾರ ಬೆಳಿಗ್ಗೆ 9:30 ಈಗ ವ್ಲಾಗ್ ಶುರು ಮಾಡತ್ತೇನೆ. ಚಿಂಟು ಎಲ್ಲ ಆದಮೇಲೆ ಮಾರ್ನಿಂಗ್ದು ಕೆಲಸ ಎಲ್ಲ ಆಯಿತು. ಕಿಚನ್ ಕ್ಲೀನಿಂಗ್ ಒಂದು ಬಿಟ್ಟು ಎಲ್ಲ ಆಗೈತಿ. ಪಾತ್ರೆ ತೊಳಿಬೇಕು ಮತ್ತು ಕಿಚನ್ ಕ್ಲೀನ್ ಮಾಡಬೇಕು. ಅದಾದರೆ ಎಲ್ಲ ಪೂರ್ತಿ ಕೆಲಸ ಆದಂಗೆ. ಪೂಜೆ ಎಲ್ಲ ಆಯಿತು. ಬೇಗ ಬೇಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಡೋಣಪ್ಪ, ಒಂದು ಸ್ವಲ್ಪ ಫ್ರೀಯಾಗಿ ಕೂತ್ಕೋಬೋದು. ಅಡುಗೆ ಕೆಲಸನೂ ಆಲ್ಮೋಸ್ಟ್ ಆಗೈತಿ. ಮಾರ್ನಿಂಗ್ ನಾನು ದೋಸೆ ಮಾಡಿದ್ನಿ, ಹಾಗಾಗಿ ದೋಸೆ ಮಾಡಿದ ದಿವಸ ಹೆಚ್ಚಾಗಿ ನಾನು ಮಧ್ಯಾಹ್ನನೂ ಅದನ್ನೇ ಕಂಟಿನ್ಯೂ ಮಾಡಿಬಿಟ್ಟಿರ್ತೇನೆ. ಎಕ್ಸ್ಟ್ರಾ ಏನೂ ಅಡುಗೆ ಮಾಡೋಕ್ಕೆ ಹೋಗೋದಿಲ್ಲ. ಅವತ್ತೊಂದು ಹಾಫ್ ಡೇ ರಜಾ ನೋಡ್ರಿ. ದೋಸೆ ಪಲ್ಯ ಎಲ್ಲ ಆಲ್ರೆಡಿ ಆಗಿ ಹೋಗೈತಿ. ಇನ್ನೇನಿಲ್ಲ, ರೈಸ್ ಮಾಡಬೇಕಷ್ಟ ಮಧ್ಯಾಹ್ನ ಊಟಕ್ಕೆ. ಮತ್ತು ನಾನು ಎಷ್ಟೇ ನೈಟ್ ಕಿಚನ್ ಕ್ಲೀನ್ ಮಾಡಿದರೂ ಬೆಳಗ್ಗೆ ಚಿಂಟು ಹೋದಾದ್ಮೇಲೆ ಭಾಳ ಅಂದ್ರೆ ಭಾಳ ಕಿಚನ್ನೆಲ್ಲ ಒಂಥರ ಎಷ್ಟು ದಿವಸ ಆಗೈತೆ ಅನ್ನೋ ಕ್ಲೀನ್ ಮಾಡಿ ಅನ್ನೋ ಥರ ಆಗಿಬಿಟ್ಟಿರ್ತೈತಿ. ಹಂಗಾಗಿ ಅವನು ಹೋಗೋವರೆಗೂ ನಾನೇನು ಎಕ್ಸ್ಟ್ರಾ ಇದೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದಿಲ್ಲ. ಅವನು ಹೋದಾದ್ಮೇಲೆ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿ ಬಾಂಡೆ ಎಲ್ಲ ತೊಳೆದಿಟ್ಬಿಟ್ರೆ ಮತ್ತು ಸಂಜೆವರೆಗೂ ಕೆಲಸನೇ ಇರೋದಿಲ್ಲ ಅಂತ ಫೀಲ್ ಅನ್ನಿಸ್ತದೆ ನನಗೆ. ಮತ್ತು ಹೆಚ್ಚಾಗಿ ನಾನು ಏನು ಮಾಡ್ತೇನೆ ಅಂದ್ರೆ, ಈ ಥರ ಕಿಚನ್ ಒಳಗೆ ಕ್ಲೀನಿಂಗು ಏನೋ ಒಂದು ಕೆಲಸ ಮಾಡ್ತಿರ್ತೇನಲ್ಲ, ಇಯರ್ಫೋನ್ ಹಾಕ್ಕೊಂಡು ಮಾಡೋದು ಜಾಸ್ತಿ. ಆದರೆ ಈಗೀಗ ಯಾಕೋ ಅದು ಇಯರ್ಫೋನ್ ಹಾಕ್ಕೊಂಡು ಒಂದು ಸ್ವಲ್ಪ ಸಂಜೆ ಅನ್ನೋಷ್ಟೊತ್ತಿಗೆ ನಂಗೆ ತಲೆನೋವು ಬಂದುಬಿಡ್ತೈತಿ. ಹೆಚ್ಚಾಗಿ ಎಲ್ರಿಗೂ ಈ ಥರ ಆಗ್ತೈತೆ ಅಂತ ಅನ್ಸೋದಿಲ್ಲ ನನಗೆ ಮಾತ್ರ ಏನಂದ್ರೆ, ಇಯರ್ಫೋನ್ ಹಾಕ್ಕೊಂಡು ಒಂದು ಮಧ್ಯಾಹ್ನ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಒಂದು ಹಾಫ್ ಆನ್ ಅವರು 1 ಅವರು ಮಾತಾಡ್ಕೊತ ಅಥವಾ ಏನಾದರೂ ಯೂಟ್ಯೂಬಲ್ಲಿ ಕೇಳ್ಕೊತ ಮಾಡ್ತೇನಲ್ಲ, ಒಂದು ಸ್ವಲ್ಪ ಸಂಜೆ ಅನ್ನೋಷ್ಟೊತ್ತಿಗೆ ಗೊತ್ತಾಗ್ತದೆ ನಂಗೆ ಸ್ವಲ್ಪ ಲೈಟಾಗಿ ತಲೆನೋವು ಬರತ್ತಂತ. ಹಾಗಾಗಿ ಈಗ ಆದಷ್ಟು ಅವಾಯ್ಡ್ ಮಾಡೋಕತ್ಬಿಟ್ಟೇನೆ. ಫೋನ್ನೇ ಮಾತಾಡೋದಾದ್ರೂ ಕೈಯಾಗಿ ಹಿಡ್ಕೊಂಡು ಮಾತಾಡ್ತಾ ಕೆಲಸ ಮಾಡ್ತೇನೆ ಹೊರತು ಇಯರ್ಫೋನ್ ಹಾಕ್ಕೊಳ್ಳೋದಂತೂ ಬಿಟ್ಟೇನೆ ನಾನು. ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತೈತೆ ರೀ. ಆಮೇಲೆ ಒಂದೊಂದು ಸಾರಿ ಅನಿಸುತ್ತೆ, ಇದೇ ರೀತಿ ನಾನು ಡೈಲಿ ಯೂಸ್ ಮಾಡಿದ್ರೆ ಒಂದು ಏಜ್ ಆದಮೇಲೆ ಕಿವಿನೇ ಕೇಳಿಸೋದಿಲ್ಲೋ ಏನೋ ಅಂದ್ಕೊಂಡು ಆದಷ್ಟು ಅವಾಯ್ಡ್ ಮಾಡ್ತೇನೆ. ಹಂಗೆ ಚಿಂಟು ಬೆಳಗ್ಗೆ ಹೇಳತ್ತಿದ್ದ, ಅವ್ನು ತುದಿಗೆ ಮಲ್ಗೋದು, ಗೋಡೆ ಸೈಡ್ ಮಲ್ಕೋ ಅಂದರೆ ಮಲ್ಕೊಳ್ಳೋದೇ ಇಲ್ಲ. ಒಂದೇ ಸೈಡ್ ಮಲಗಿದಾನೇನೋ, ಈ ಕಡೆ ಟರ್ನ್ ಆಗೋಷ್ಟೊತ್ತಿಗೆ ಕೆಳಗೆ ಬಿದ್ದುಬಿಟ್ಟಾನು. ಹಾಗಾಗಿ ಸ್ವಲ್ಪ ಪೆಟ್ಟಾಗೈತಿ ಅಂತ ಬೆಳಗ್ಗೆ ಹೇಳಕತ್ತಿದ್ದ. ಫೈನಲ್ ಆಗಿ ನೋಡಿರಿ, ಕಿಚನ್ ಪೂರ್ತಿ ಪಳ ಅನ್ನತತ್ತಿ. ಈ ರೀತಿ ಇದ್ರೇ ಒಂದು ಮನಸ್ಸಿಗೆ ಸಮಾಧಾನ ಅಂತ ಹೇಳ್ಬೋದು. ಇಲ್ಲ ಅಂದರೆ ಏನೋ ಒಂಥರ ಫ್ರೀಯಾಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಇಷ್ಟು ಮಾಡಿಬಿಟ್ರೆ ಇನ್ನೇನಿಲ್ಲ, ಸಂಜೆವರೆಗೂ ಕೆಲಸ ಇಲ್ಲ ಅಂದಂಗನ. ಮತ್ತು ನೋಡ್ರಿಲ್ಲೇ ನೆನ್ನೆ ನೈಟು ಮೆಹಂದಿ ಕಲಸಿಟ್ಟಿದ್ನಿ, ಹಚ್ಕೋಬೇಕು. ಬೆಳಗ್ಗೆ ಅಂತ ಆಗೋದಿಲ್ಲ, ಯಾಕಂದ್ರೆ ಚಿಂಟು ಸ್ಕೂಲ್ ಕಳ್ಸೋದಿರ್ತೈತಿ. ಅದೆಲ್ಲ ಮುಗಿಸಿನ ಹಚ್ಕೊಳ್ಳೋಣ ಅಂದ್ಕೊಂಡು ನೆನ್ನೆ ನೈಟ್ ಕಲಸಿಟ್ಟೇನಿ. ಒಂದು 20 ದಿವಸ ಅಂತೂ ಆಯ್ತು ನೋಡ್ರಿ, ನೀವು ನಂಬ್ತಿರೋ ಇಲ್ಲೋ. ಅವಾಗಿಂದ ಹಚ್ಕೊಳ್ಳೋಣ ಅಂದ್ಕೊಂಡು ಫೈನಲ್ ನೆನ್ನೆ ಸಂಜೆ ನೆನಪಿಂದ ಕಲಸಿಟ್ಟೇನಿ. ಡೈಲಿ ನಿದ್ದೆ ಬಂದಂಗೆ ಆಗಿಬಿಡೋದು, ಹಾಗೆ ಮಲ್ಕೊಂಡೇ ಬಿಡ್ತಿದ್ನಿ. ನೆನ್ನೆ ಏನೇ ಆಗಲಿ ಕಲಸೇ ಬಿಡೋಣ ಅಂದ್ಕೊಂಡು ಕಲಸಿದ್ನಿ. ಸ್ವಲ್ಪ ಗಟ್ಟಿ ಅನ್ಸೋದಿತ್ತು, ಹಾಗಾಗಿ ಮೊಸರನ್ನ ಸೇರಿಸಿಟ್ಟೇನಿ. ಈಗ ಸದ್ಯಕ್ಕೆ ಆಗೋದಿಲ್ಲ, ಮಧ್ಯಾಹ್ನ ನಾನು ಇನ್ನು ಹಚ್ಕೋಬೇಕು. ಯಾಕಂದ್ರೆ ನನ್ನ ಫ್ರೆಂಡ್ ಬರೋರು ಅದಾರ ಈಗ. ನೋಡಿರಿ, ನನ್ನ ಫ್ರೆಂಡ್ ಯಮುನಾ ಬರತ್ತಾರೆ ಈಗ. ನೆನ್ನೆನೇ ಮಾತಾಡ್ಕೊಂಡಿದ್ವಿ, ನಾನು ಬಾ ಅಂತ ಹೇಳಿದ್ನಿ. ಭಾಳ ದಿವಸ ಆಗಿತ್ತು. ಅಂದರೆ ಈ ಅಪಾರ್ಟ್ಮೆಂಟಿಗೆ ಬಂದಮೇಲೆ ಅವ್ರು ನಮ್ಮ ಮನೆಗೆ ಬಂದೇ ಇಲ್ಲ. ಸೊ ಹಾಗಾಗಿ ಕರ್ಕೊಂಡು ಬರಕೊಂಟೇನಿ. ನೋಡಿರಿ, ಗೇಟ್ ಕಡೆ ನಿಂತಾರೆ ಈಗ ಆಲ್ರೆಡಿ. ಪಾಪ ಆವಾಗಲೇ ಆಟೋ ಹತ್ತಿದೆ ಅಂದಿದ್ರು. ಫಸ್ಟ್ ಟೈಮ್ ಅಲ್ಲ ಅಪಾರ್ಟ್ಮೆಂಟು, ಹಾಗಾಗಿ ಗೊತ್ತಾಗೋದಿಲ್ಲ. ನಾನೇ ಕರ್ಕೊಂಡು ಬರೋಣ ಅಂದ್ಕೊಂಡು ಹೊಂಟೇನಿ. ಗೇಟ್ ಹತ್ರ ಆಲ್ರೆಡಿ ವೇಟ್ ಮಾಡತ್ತಾರೆ. ನೋಡಿ, ಯಮುನಾ ಬಂದಿದ್ದಾರೆ ನಮ್ಮ ಮನೆಗೆ. ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತು ಯಮುನಾ ಯಾರಂತ ಹೇಳಿ. ಬಹಳ ದಿವಸ ನಂತರ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆದ್ಮೇಲೆ ಇದೆ ಫಸ್ಟ್ ಬಂದಿರೋದು. ಯಾಕೆ ಇಷ್ಟು ದಿವಸ ಬಂದಿರಲಿಲ್ಲ ಅಂತ ಹೇಳ್ತೇನೆ, ಅದಕ್ಕೊಂದು ರೀಸನ್ ಐತಿ. ಮನೆಗೆ ಹೋದ್ಮೇಲೆ ಹೇಳ್ತೇನೆ. ಅಂದಿದ್ರೆ ನಮ್ಮ ಶ್ರೇಯಸ್ಸನ್ ಕರ್ಕೊಂಡು ಕಾರ್ ತೊಗೊಂಡು ಬರ್ತಾ ಇದ್ದಾರೆ. ನೋಡಿ, ಯಮುನಾ ಅವ್ರಿಗೆ ಮಜ್ಜಿಗೆ ಮಾಡಿಕೊಟ್ಟಿದ್ದೀನಿ. ಮಸಾಲೆ ಮಜ್ಜಿಗೆ ಮಾಡೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ಅದು ಯಮುನಾ ಬೇಗ ಹೋಗ್ತಾ ಇದ್ದಾರೆ. ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಅಂದ್ಕೊಂಡು ಮಾತಾಡಬೇಕು ಇಬ್ಬರು. ನೀವು ಇನ್ನೂ ಇರ್ತೀರಾ ಅಂದ್ಕೊಂಡು ಅದೆಲ್ಲ ಪ್ಲ್ಯಾನ್ ಮಾಡಿದ್ದು. ಸಾಟರ್ಡೆ ಬನ್ನಿ, ನಮ್ಮ ಚಿಂಟುನೂ ಇರ್ತಾನೆ. ಚಿಂಟು ಫುಲ್ ಖುಷಿಯಾಗಿಬಿಡ್ತಾನೆ ಬಂದರೆ. ಅವ್ರನ್ನ ಕರ್ಕೊಂಡು ಬರ್ತೀನಿ. ಅವು
ಎಲ್ಲ ಕಡೆ ನೋಡ್ಬೋದು. ವಿಸ್ಮಯ ಸ್ವಿಮ್ ಮಾಡ್ತಾಳಲ್ಲ ಅದು ಖುಷಿ ಅನ್ಸುತ್ತೆ ವಿಸ್ಮಯಾಗೂ. ನೀವ್ ಹೇಳೋ ಬಾಲ್ಕನಿ ಗಾಳಿ ಸರಿಯಾಗಿ ಬರುತ್ತೆ ನಿಮ್ಮ ಮನೆ. ದೇವ್ರ ಮನೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲೇ. ಮತ್ತು ಆ ಕಡೆದ್ದು ಬರುತ್ತೆ. ತುಂಬ ದಿವಸ ಆದಮೇಲೆ ನೋಡಿರಿ ಟೈಮ್ ಎಷ್ಟಂದ್ರೆ 12:15 ಬರ್ತೀನಿ ಅಂದಿದ್ದು ಎಷ್ಟು 11 ಗಂಟೆ ಅಲ್ಲ. ಟೈಮ್ ಆಗೇ ಹೋಯ್ತು. ಬೇಗನೂ ಹೋಗ್ತೇನೆ ನನ್ನ ಹತ್ರ ಯಮುನಾ. ನಾನೇನೋ ಒಂದು 3-3:30ವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ. ಇಲ್ಲ ಸೌಮ್ಯ ಹೋಗ್ತೀನಿ, ನನ್ನ ಮಗ 2 ಗಂಟೆಗೆ ಬರ್ತಾನೆ, ಇವರು ಬರೋಟಕ್ಕೆ ಬಂದುಬಿಡ್ತಾರೆ. ಹಂಗಾದ್ರೆ ಬೇಗನೂ ಬಂದಿಲ್ಲ. ಬಂದಮೇಲೆ ಮತ್ತೆ ಮನ್ಸಾಗಲ್ಲ, ತುಂಬ ಮಾತಾಡ್ಬೇಕು ಅನ್ಸಕ್ಕೆ ಶುರು ಆಗ. ಮನೇಲಿದ್ರೆ ಟೈಮ್ ಹೋಗಲ್ಲ, ಈಗ ಬಂದರೆ ಇವಾಗ ನೋಡಿ ಹಂಗೆ 1 ಗಂಟೆ ಆಗೋದು ಗೊತ್ತೇ ಆಗಲ್ಲ. ಈಗ ಅನ್ನಕ್ಕೆಲ್ಲ ಇಟ್ಟಿಲ್ಲ ನಾನೇನು, ಹಾಕಿ ತೊಳೆದಿಟ್ಬಿಟ್ಟು. ನೋಡಿ ಯಮುನಾ ಅವರು ಬರೀ ಮನೇಲಿ ಓಡಾಡಬೇಕಾದ್ರೆ ಕಾಲಿಗೆ ಪೆಟ್ಟಾಗಿತ್ತು ಅಲ್ವಾ ಯಮುನಾ, ಮಂಡಿಗೆ. ನೀವು ಅಷ್ಟೇ ಮನೇಲಿ ಓಡಾಡಬೇಕಾದ್ರೆ ಮನೆ ಏನೂ ಆಗಲ್ಲ ಅಂತ ಅನ್ನಿಸ್ಬೋದು, ಆದ್ರೂ ಹೇಳೋಕ್ಕಾಗೋದಿಲ್ಲ, ಟೈಮ್ ಹೆಂಗಿರುತ್ತೆ ಹೇಳೋಕ್ಕಾಗೋದಿಲ್ಲ. ಯಾವಾಗಲೂ ಓಡಾಡ್ತಿದ್ದೀನಿ. ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಓ ಹಂಗೆ ಯಮುನಾಗ ನೋಡ್ರಿ ನಾನು ಈಗ ದೋಸೆ ಮಾಡ್ಕೊಳತ್ತೇನೆ. ಅವ್ರು ಹೋಗೋ ಅರ್ಜೆಂಟ್ ಒಳಗದಾರು, ಬೇರೆ ಅಡುಗೆ ಮಾಡ್ಬೇಕಂದ್ರೆ ಅವ್ರಿಗೆ ಟೈಮ್ ಇಲ್ಲ. ಸೊ ಬಿಸಿ ಬಿಸಿ ದೋಸೆ ಮಾಡಿಕೊಡ್ಬೇಕೀಗ. ಮಾತಲ್ಲಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನಿಜವಾಗ್ಲೂ, ಗೊತ್ತಾಗಲಿಲ್ಲ. ಇನ್ನು ಸಂಜೆವರೆಗೂ ಆಗಿದ್ರು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ, ಸಾಕಾಗಲ್ಲ ಎಷ್ಟೇ ಇದ್ರು. ಅಯ್ಯ ಬನ್ನಿ ಹೋಗೋಣ. ಪುನಃ ಹೊರಟ್ರು, ಗೊತ್ತೇ ಆಗಲಿಲ್ಲ. ನಾನು ನಿಜವಾಗ್ಲೂ ಏನೇನೋ ವ್ಲಾಗಲ್ಲಿ ಏನೇನೋ ಮಾತಾಡೋಣ ಅಂದ್ಕೊಂಡಿದ್ನಿ, ಆಗಲೇ ಇಲ್ಲ, ಬರೀ ಮಾತು. ಇವ್ರು ಹಳೆ ಮನೆ ಒಳಗೆ ಇದ್ದಾಗನೇ ಬರ್ತೇನೆ ಅಂದಿದ್ರು. ಬರೋದು ಯಾಕೆ ಲೇಟ್ ಆಯ್ತಪ್ಪ ಅಂದರೆ ಪಾಪ ಕಾಲಿಗೆ ಪೆಟ್ಟು ಮಾಡ್ಕೊಂಡ್ಬಿಟ್ಟಿದ್ರು. ಈಗ ಒಂದು ಸ್ವಲ್ಪ ಹುಷಾರಾಗಿದ್ದಾರು ನೋಡಿ. ಬರೀ ಮನೆಯೊಳಗೆ ಸ್ಟೆಪ್ಸ್ ಒಳಗೆ ತಮ್ಮ ಮನೆ ಒಳಗೇ ಓಡಾಡ್ಬೇಕಾದ್ರೆ ಕಾಲಿಗೆ ಪೆಟ್ಟಾಗಿತ್ತು. ಹಾಗೆ ಟೈಮ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಹಿಂಗೆ ಆಗ್ಬಿಡ್ತಾವೆ. ನೀವು ಅಷ್ಟೇ ಮನೇಲಿ ಸ್ಟೆಪ್ಸ್ ಒಳಗೆ ಓಡಾಡ್ತಿರ್ತಿರಲ್ಲ, ಒಂಚೂರು ಆ ಕಡೆ ಈ ಕಡೆನೂ ಆಗಬಾರ್ದು, ಹುಷಾರಾಗಿ ಓಡಾಡ್ಬೇಕು. ಪಾಪ 3 ತಿಂಗಳು ಆಯ್ತಲ್ಲ ನಿಮಗಾಗಿ, 3 ಮಂತ್ಸ್ ಕಂಪ್ಲೀಟ್ ಆಯಿತು. ಈಗ ಸ್ವಲ್ಪ ಹುಷಾರಾಗಿ ಈ ಕಡೆ ಬಂದಿದ್ರು. ಭೇಟಿ ಆಗೋದು ಯಾವಾಗಲೂ ಭೇಟಿ ಆದ್ರೂ ಮಾತಂತೂ ಡೈಲಿ ಮಾತಾಡ್ತಾನೆ ಇರ್ತೀವಿ. ಡೈಲಿ 1 ಗಂಟೆ ಅಂತೂ ಮಾತಲ್ಲಿ ಗ್ಯಾರಂಟಿ. ಬೆಳಿಗ್ಗೆ ಆದರೂ ಸಂಜೆ ಆದರೂ ಮಿನಿಮಮ್ 1 ಅವರ್, ಆಮೇಲೆ ಅದು ಜಾಸ್ತಿ. ನಮ್ಮ ಮನೆಯವರೇ ಬಂದ್ರೆ ಏನೋ ಅನ್ಕೊಂಬಿಟ್ಟೆ. ಯಮುನಾ ಬಂದಿದ್ದಕ್ಕೆ ಮಳೆನೂ ಆಗಿಬಿಡ್ತು ಇವತ್ತು. ಮಳೆಗೂ ಆಶ್ಚರ್ಯ ಆಗಿಬಿಡ್ತು. ನಾವಿಲ್ಲಿ ಒಂದ್ಸಲ ನಡ್ಕೊಂಡು ಬಂದು ನರ್ಸರಿನಲ್ಲಿ ಗಿಡ. ನಮ್ಮ ಹಳೆ ಮನೆಯಿಂದ ಇವರು ಅಲ್ಲೇ ಇದ್ರಲ್ಲ ಅವಾಗ. ಹಲೋ ನೋಡ್ರಿ, ಆಟೋ ಬರೋವರೆಗೂ ಒಂದು ಸ್ವಲ್ಪ ಮಾತಾಡೋಣ ಅಂದ್ಕೊಂಡು ಕುಂತೇವೆ ನಾನು ಯಮುನಾ. ಆಟೋ ಬಂದರು ಯಾವಾಗ ಬಂದರು ಮುಗಿಯಲ್ಲ. ನೆಕ್ಸ್ಟ್ ವೀಕು ಏನಪ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಒಂದು ತರಬೇಕು ಅಂತ ಅಂದ್ಕೊಂಡೇವಿ. ಹೋಗ್ಬೇಕು ಒಂದು ದಿವಸ, ನೋಡಬೇಕು. ಲಾಸ್ಟ್ ಇಯರ್ ಇಬ್ಬರು ಜೊತೆಲೇ ಹೋಗಿದ್ವಿ. ಈ ವರ್ಷವೂ ಆಷಾಢದೊಳಗೆ ಭಾಳ ಆಫರ್ ಇರ್ತಾವೆ, ಆದ್ರೆ ಆಷಾಢದಾಗಂತೂ ಹೋಗೋಕ್ಕಾಗಲಿಲ್ಲ. ಇನ್ನು ಶ್ರಾವಣ ಯಾವಾಗ ಶುರು? ಶ್ರಾವಣದಾಗ ಹೆಚ್ಚಾಗಿ ಸೇಲ್. ಅಮಾವಾಸ್ಯೆ ಏನಾಗಲ್ಲ ಅನ್ಕೋತೀನಿ. ಈಗ ಆಷಾಢದಾಗ ಶ್ರಾವಣದಾಗನ ಹೋಗ್ತೀನಿ. ಅಂದರೆ ಆಷಾಢ ಶುರು ಆಗೋಷ್ಟೊತ್ತಿಗೆ ಹೋಗಿದ್ರೆ ಇಷ್ಟೊತ್ತಿಗೆ ಕಲೆಕ್ಷನ್ ಸಿಗ್ತಿತ್ತು. ಈಗ ಹೆಚ್ಚು ಕಮ್ಮಿ ಅರ್ಧಂಬರ್ಧ ಎಲ್ಲ ಖಾಲಿ ಆಗಿರ್ಬೋದು ಅಲ್ವಾ. ಲಾಸ್ಟ್ ಉಳಿದಿರೋದನ್ನ ತರಬೇಕಾಗುತ್ತೆ. ನಾವು ಉಳಿದಿರೋದನ್ನು ನಾವು ನೋಡಿಕೊಂಡು ಅದೇ ನೋಡಿ. ಈಗ ಇವರು ಬೇರೆ ಏರಿಯಾದಲ್ಲಿರೋದು, ನಾನು ಬೇರೆ ಏರಿಯಾದಲ್ಲಿರೋದು, ಆದರೂ ಫ್ರೆಂಡ್ಶಿಪ್ ಮಾತ್ರ ಬಿಟ್ಟಿಲ್ಲ. ಅವಾಗವಾಗ ಬರ್ತಿರ್ತೀವಿ, ಹೋಗ್ತಾ ಇರ್ತೀವಿ. ನೋಡೋಣ ನೆಕ್ಸ್ಟ್ ಯಮುನಾ ಅವ್ರ ಹತ್ರ ನಾನು ಹೋಗ್ಬೇಕಂತ ಅಂದ್ಕೊಂಡೇನಿ. ಓಕೆ ಬಾಯ್, ಕಾಲ್ ಮಾಡ್ತೀನಿ. ಹಾಂ ಬಾಯ್. ಹಾಂ ಅಡ್ವಾನ್ಸಾಗಿ ಕಾಲ್ ಮಾಡ್ತೀನಿ. ಬಾಯ್. ಈಗ ಹೇಳು, ನಿನ್ನ ಹೆಸರೇನು? ಧ್ಯಾನ್ಶ್. ಯಾವ ಕ್ಲಾಸು?
ನೋಡಿ ನಿಮ್ಗೆ ಬಂತು ಫ್ಲೋರ್. ಬಾಯ್. ಬಾಯ್. ಹಂಗೆ ಯಮುನಾನ್ ಕಳಿಸಿ ಬಂದಾದಮೇಲೆ ನೋಡ್ರಿ ನಾನು ನೆಕ್ಸ್ಟು ಮೆಹಂದಿ ಕಲಸಿಟ್ಟಿದ್ನಲ್ಲ, ಇನ್ನು ಮತ್ತೆ ನಾಳೆವರೆಗೂ ಹಿಂಗೆ ಮುಂದೆ ಹೋಗ್ತೈತೆ ಅಂದ್ಕೊಂಡು ಬಂದ ತಕ್ಷಣ ನೋಡ್ರಿ ಈಗ 2 ಗಂಟೆ ಆಗಿತ್ತು. ಹಚ್ಕೊಳತ್ತೇನೆ. ನಾನು ಯೂಸ್ ಮಾಡಕತ್ತಿರೋದು ಹಾತಿ ಮೆಹಂದಿ ಪೌಡ್ರ್ ಯೂಸ್ ಮಾಡಕತ್ತೇನೆ. ಆಲ್ರೆಡಿ ಕಲಸಿಟ್ಟಿದ್ನಲ್ಲ. ಮತ್ತು ಮುಂಚೆ ನಾನು ಯೂಸ್ ಮಾಡ್ತಿದ್ದಿದ್ದು ನುಪ್ಪೂರ್ ಮೆಹಂದಿ ಪೌಡ್ರು. ಅದಕ್ಕಿಂತ ನನಗೆ ಯಾಕೋ ಇದೇ ಬೆಟ್ರ್ ಅನ್ಸದತ್ತಿ. ಯಾಕಂದರೆ ಒಂಥರ ಕೂದಲು ಸಿಲ್ಕಿ ಅನಿಸ್ತಾವೆ ಇದು ಹಚ್ಕೊಂಡಾದ್ಮೇಲೆ ನನಗೆ. ಮತ್ತು ನಂದು ಕರ್ಲಿ ಹೇರ್ ಇರೋದ್ರಿಂದ ಏನೋ ಇದನ್ನು ಹಚ್ಕೊಳಕ್ಕೆ ಶುರು ಮಾಡಿದ್ಮೇಲೆ ಒಂಥರ ಸಿಲ್ಕಿ ಅನ್ಸಕ್ಕೆ ಶುರು ಅದು. ಈಗೀಗಂತೂ ನಾನು ಹಾತಿ ಮೆಹಂದಿನೇ ಯೂಸ್ ಮಾಡಕತ್ತೇನೆ. ನುಪ್ಪೂರಿಗಿಂತ ಭಾಳ ಚಲೋ ಅನ್ಸೈತೆ ನನಗೆ. ಎಷ್ಟು ದಿವಸ ಆಗಿತ್ತಂದ್ರೆ ನಾನು ಹಚ್ಕೋಬೇಕು ಅಂತ ಹೇಳಿ ಅನ್ಕೊಳಕತ್ತ. ಹಂಗೆ ನಾಳೆ ಅನ್ಕೊತ ಹಂಗೆ ಮುಂದೆ ಹೊಂಟ ಬಿಟ್ಟಿತ್ತು. ಸ್ಯಾಟರ್ಡೆ ಸಂಡೇ ಬಂದರೆ ಎಲ್ಲಾದರೂ ಹೊರಗಡೆ ಹೋಗ್ತಿದ್ವಿ. ಉಳಿದಿರೋ ದಿವಸನೂ ಹಂಗೆ ಏನೋ ಒಂದು ಕೆಲಸದೊಳಗೆ ಹೋಗೇ ಬಿಡ್ತಿತ್ತು. ಮತ್ತು ಸಂಜೆ ಕಲಸಿಡೋನು ಅಂದ್ರೆ ಒಂದು 9:30 ಆಗೋಷ್ಟೊತ್ತಿಗೆ ನಂಗೆ ನಿದ್ದೆ ಬರೋಕ್ಕೆ ಶುರು ಆಗ್ಬಿಡೋದು. ಅಯ್ಯೋ ಇನ್ನು ನಿದ್ದೆ ಬರತ್ತಲ್ಲ ಅಂದ್ಕೊಂಡು ಮಲ್ಕೊಂಡೇ ಬಿಡ್ತಿದ್ನಿ. ನೆನ್ನೆ ಏನಾದರೂ ಆಗಲಿ ಅಂದ್ಕೊಂಡು 7 ಗಂಟೆಕನ ಕಲಸಿಟ್ಬಿಟ್ಟಿದ್ನಿ. ಮತ್ತು ನೈಟ್ ಹಿಂಗೆ ಆಗ್ತೈತೆ ಅಂಥೇಳಿ. ಮೆಹಂದಿ ಪೌಡ್ರಿಗೆ ನಾನು ನೋಡಿ ಟೀ ಡಿಕಾಕ್ಷನ್ನು ಮತ್ತು ಮೊಸರು ಸೇರಿಸಿದ್ದೀನಿ, ಹುಣಸೆ ಹಣ್ಣಿನ ರಸ ಇಷ್ಟೇ ಸೇರಿಸಿರೋದು. ಮೊದಲೆಲ್ಲ ನಿಂಬೆಹಣ್ಣು ಸೇರಿಸ್ತಿದ್ನಿ. ನಿಂಬೆಹಣ್ಣು ನಾವು ತಲೆಗೆ ಈ ಥರ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಕೂದಲು ಬೆಳ್ಳಗಾಗ್ತಾವು ಅಂಥೇಳಿ ಅಂತಾರೆ. ಹಾಗಾಗಿ ಅದನ್ನಂತೂ ಈಗ ಬಿಟ್ಟೇನಿ. ಬೇಡಪ್ಪ ನಿಂಬೆಹಣ್ಣಿನ ಸವಾಸ ಅಂದ್ಕೊಂಡು ಜಸ್ಟ್ ಹುಣಸೆ ಹಣ್ಣಿನ ನೀರು ಮತ್ತು ಟೀ ಡಿಕಾಕ್ಷನ್ನು, ಮೊಸರು ಇಷ್ಟೇ ಸೇರಿಸಿದ್ದೀನಿ. ಮತ್ತು ಒಂದೊಂದು ಸಾರಿ ಆಮ್ಲ ಪೌಡ್ರ್ ಸಿಗ್ತೈತೆ ರೆಡಿಮೇಡು, ಅದನ್ನು ಸೇರಿಸಿರ್ತೇನೆ. ಈಗ ಖಾಲಿಯಾಗಿತ್ತು ಹಾಗಾಗಿ ಸೇರ್ಸೋಕ್ಕಾಗಿಲ್ಲ. ಮತ್ತು ನಂಗೆ ನೋಡಿರಿ ಈ ಥರ ಎಲ್ಲ ಭಾಳ ಇಂಟ್ರೆಸ್ಟು. ಮೆಹಂದಿ ಹಚ್ಕೊಳ್ಳೋದಾಗಲಿ, ಬೇರೆಯವ್ರಿಗೆ ಹಚ್ಚೋದಾಗಲಿ ಈ ಥರ ಭಾರಿ ಇಂಟ್ರೆಸ್ಟು. ನಾನು ಎಷ್ಟೋ ಸಾರಿ ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕಂತನೂ ಭಾಳ ಆಸೆ ಪಟ್ನಿ. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಕೇಳಿದ್ದೇನೆ, ನಾನು ಫೋರ್ಸ್ ಮಾಡಿದ್ದೇನೆ ನಾನು ಮಾಡ್ತೇನೆ ಆ ಕೋರ್ಸ್ ಅಂಥೇಳಿ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ, ಬೇಡ ಅಂಥೇಳಿ ಅವರು ನನಗೆ ಅದನ್ನು ಮಾಡೋಕ್ಕೆ ಬಿಡಲೇ ಇಲ್ಲ ಕೋರ್ಸು. ಹಾಗಾಗಿ ಏನೋ ಮಾಡಬೇಕು ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ಶುರು ಮಾಡೀನಿ ನೋಡ್ರಿ. ಒಟ್ನಲ್ಲಿ ನಂಗೆ ಕೂತ್ಕೊಳ್ಳೋಕ್ಕಂತೂ ಆಗ್ತಿರ್ಲಿಲ್ಲ. ಏನಾದರೂ ಮಾಡಬೇಕು ಅನ್ನೋ ಥರ ನಂದು ಯಾವಾಗಿದ್ರೂ ಮೈಂಡ್ ಓಡ್ತಾನೇ ಇರ್ತೈತಿ, ಸುಮ್ಮನೆ ಇರೋದಿಲ್ಲ. ನನಗೆ ಗೊತ್ತಿರೋರೆಲ್ಲ ನಂಗೆ ಅಂದೇ ಅಂತಿರ್ತಾರೆ ಯಾವಾಗಲೂ ಹೆಚ್ಚಾಗಿ, ಭಾಳ ಆ್ಯಕ್ಟಿವ್ ಅದಿ ಅಂಥೇಳಿ. ನಿಜವಾಗ್ಲೂ ನಂಗೆ ಬರೀ ಮನೆ ಕೆಲಸ ಮಾಡೋದು, ಕೂತ್ಕೊಳ್ಳೋದು, ಟಿ ವಿ ನೋಡೋದು ಅಷ್ಟೇ ನಂಗೆ ಇಷ್ಟ ಆಗೋದಿಲ್ಲ. ಏನಾದರೂ ಮಾಡ್ತಿರ್ಬೇಕು. ಮತ್ತು ಅನ್ನಿಸ್ತಿರ್ತೈತೆ ಒಮ್ಮೊಮ್ಮೆ ಈ ಥರ ಮನೆಯಲ್ಲೇ ಕೂತ್ಕೊಳ್ಳೋದಂತ ಗೊತ್ತಿದ್ದಿದ್ರೆ ಏನಾದರೂ ಚೆಂದಾಗೆ ಓದಿ ಒಂದು ಜಾಬ್ ಮಾಡ್ಬೋದಾಗಿತ್ತಲ್ಲ ಅಂಥೇಳಿ ಅನ್ನಿಸ್ತಿರ್ತೈತಿ. ನಿಜವಾಗ್ಲೂ ನನ್ನ ನೇಚರು ಈ ಥರ ಕೂತ್ಕೊಳ್ಳೋದು ಅಂದರೆ ಒಂಚೂರು ಇಷ್ಟ ಆಗೋದಿಲ್ಲ ನೋಡ್ರಿ. ಏನಾದರೂ ಮಾಡ್ತಿರ್ಬೇಕು. ಮತ್ತು ಒಂದೊಂದು ಸಾರಿ ಅನ್ನಿಸ್ತಿರ್ತೈತಿ ಏನಾದರೂ ಜಾಬ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಈಗಂತೂ ಏನಿಲ್ಲ, ಈಗ ಸಾಕು ಯೂಟ್ಯೂಬ್ ಏನೋ ಒಂದು ವಿಡಿಯೋ ಮಾಡತ್ತೇನೆ ಸಾಕಪ್ಪ ಇಷ್ಟೇ ಅನ್ನಿಸ್ತೈತಿ. ಮುಂಚೆ ಎಂದಾದ್ರು ಮಾಡ್ಕೊತ ಬಂದಿದ್ರೆ ಅದು ಬೇರೆ, ಅದು ಎಕ್ಸ್ಪೀರಿಯೆನ್ಸ್ ಎಲ್ಲ ಬೇಕು. ಈಗ ನಮ್ಗೆ ಸರಿ ಹೋಗೋದಿಲ್ಲ, ಸೆಟ್ ಆಗೋದಿಲ್ಲ. ಮತ್ತು ನನಗೆ ಎಡಿಟಿಂಗ್ ಎಲ್ಲ ಗೊತ್ತಿದ್ರೆ ನಾನು ಎಷ್ಟೋ ವರ್ಷದ ಹಿಂದೆಯೇ ನಾನು ಮಾಡಿರ್ತಿದ್ನಿ ನೋಡ್ರಿ. ಏನು ಮಾಡೋಕ್ಕಾಗೋದಿಲ್ಲ. ಎಡಿಟಿಂಗ್ ಎಲ್ಲ ಕಲಿಯೋಕೆ ಸ್ವಲ್ಪ ದಿವಸ ಟೈಮ್ ತೊಗೊಂತ, ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ನನಗೆ ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆ. ಆಮೇಲೆ ಶುರು ಮಾಡಿದ್ದು ನೋಡ್ರಿ, ಒಂದು 7 ವರ್ಷ ಆಯ್ತು ನಾನು ಶುರು ಮಾಡಿ. ಈಗ ಮೆಹಂದಿ ಕಲಿಸಿದೇನಲ್ಲ ಸ್ವಲ್ಪ ಉಳಿದತ್ತಿ, ಅದೇ ಬೇಜಾರಾಗತ್ತಿತ್ತು. ನಾನು ಮುಂಚೆ ಉಪ್ಪೂರು ಯೂಸ್ ಮಾಡ್ತಿದ್ನಲ್ಲ, ಅದೊಂದು ಪ್ಯಾಕೆಟ್ ಕರೆಕ್ಟಾಗಿ ಕಲಿಸಿದ್ರೆ ನಾನು ಒಂಚೂರು ಉಳಿತಿರ್ಲಿಲ್ಲ. ಇದು 1 kg ಪ್ಯಾಕೆಟ್ ತಂದುಬಿಡ್ತೇನೆ, ಹೆಚ್ಚಾಗ್ತಿತ್ತೋ ಏನು ಕಡಿಮೆ ಆಗ್ತೈತೋ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಅಂದ್ಕೊಂಡೇನು ಒಂದು ಬೌಲು ಆ ಥರ ಪೌಡ್ರ್ ನಾನು ಕಲಿಸ್ಬೇಕಾದ್ರೆ ಮೆಹಂದಿ ಪೌಡ್ರನ್ನ ಒಂದು ಬೌಲ್ ಏನಾದರೂ ಅಳತೆಗೆ ಇಟ್ಕೊಂಡ್ಬಿಡೋನು ಅಂಥೇಳಿ. ಸೊ ಫೈನಲಾಗಿ ಆಯ್ತು ನೋಡ್ರಿ. ಇಷ್ಟು ಮಾಡೋಕೆ ಒಂದು 15 ನಿಮಿಷ ಟೈಮ್ ತೊಗೊಂಡು ಮೆಹಂದಿ ಹಚ್ಕೊಳಕ್ಕೆ. ಸ್ವಲ್ಪ ಉಳಿದಿರೋದೇ ಬೇಜಾರಾಗೈತಿ ಈಗ ಕಲಿಸಿದ್ದು. ಯಾವತ್ತೂ ಈ ಥರ ಉಳಿದಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಆಮೇಲೆ ಈ ಥರ ಶವರ್ ಕ್ಯಾಪ್ ತೊಗೊಂಡು ಬಂದೇನಿ. ಇದು ಲಾಸ್ಟ್ ಟೈಮ್ ಸಿಟಿಗೆ ಹೋದಾಗ ಒಂದು 20 ಪೀಸು. ಮೆಹಂದಿ ಫುಲ್ ಡ್ರೈ ಆಗಬಾರ್ದು ಅಂತಾರೋ, ಹಾಗಾಗಿ ನೋಡಿರಿ ಪರ್ಫೆಕ್ಟಾಗೆಲ್ಲ ಆಯಿತು. ಒಂದು 2-3 ಅವರ್ಸ್ ಬಿಡ್ತೇನೆ. ಆಯ್ತು ಚಿಂಟು ನೋಡಿ, ಚಿಂಟು ಜಸ್ಟ್ ಒಂದು 5 ನಿಮಿಷ ಆಯಿತು ಬಂದ. ಮತ್ತೇನು ಸಮಾಚಾರ? ಊಟ ಎಲ್ಲ ತಿಂದು ಹೆಂಗಿತ್ತು? ಚಲೋ ಆಯ್ತು. ಅದು ಬುಕ್ ಕೊಡಿಲ್ಲ, ಯಾವ ಬುಕ್ ತಂದೆ ತೋರಿಸಿ ನನಗೆ. ತೋರಿಸಿಲ್ಲೇ ಈಗ ತೋರಿಸು.
ಮಿಲ್ಕಾ ಸಿಂಗ್ ಹಿಡ್ಕೊಂಡು ನಂಗೆ ಇಲ್ಲಿ ಗೊತ್ತಾಗೋದಿಲ್ಲ ಪುಟ್ಟ. ಹಿಂದೆ ಹೋಗಿ ಇನ್ನೊಂಚೂರು. ಅವನಿಗೆ ಬುಕ್ಸ್ ಓದೋ ಇಂಟ್ರೆಸ್ಟ್ ಭಾಳ ನೋಡ್ರಿ. ಲೈಬ್ರರಿಯಿಂದ ಬುಕ್ ತಂದಾನು. ಒಂದು ಸಾರಿ ಬುಕ್ ಎಕ್ಸಿಬಿಷನ್ ಇತ್ತು ಬುಕ್ಸ್ ದಿವ್ಸ ಸ್ಕೂಲ್ ಒಳಗೆ. ಎಂಥ ಬುಕ್ಸ್ ಅದು? ಬುಕ್ ಫೇರ್. ಬುಕ್ ಫೇರ್ ಈ ಸ್ಕೂಲ್ ಒಳಗೆ ಒಂದು ಸಾರಿ ಬುಕ್ ಫೇರ್ ಇದ್ದಾಗೂ ಒಂದೆರಡು ಬುಕ್ಸ್ ಕೊಡಿಸ್ಕೊಂಡಿದ್ದ ನನ್ನ ಹತ್ರ. ಆದರೆ ನಾನು ಏನು ಹೇಳ್ತೇನೆ ಅಂದರೆ ಸ್ಕೂಲ್ ಬುಕ್ಸ್ ಓದು ಫಸ್ಟ್, ಆಮೇಲೆ ಅದನ್ನು ಓದು ಅಂತ ಹೇಳ್ತೇನೆ. ಮತ್ತೇನು ಚಿಂಟು, ಈ ಒಂದು ರೂಟೀನ್ ಅಂತೂ ಗೊತ್ತೈತೆ ಎಲ್ಲರಿಗೂ. ಫಸ್ಟು ತಿನ್ನೋದು ಸ್ವಲ್ಪ, ಆಮೇಲೆ ಫ್ರೆಶ್ ಅಪ್ ಆಗೋದು ಅಲ್ಲ. ಹೊಟ್ಟೆಗೆ ಸ್ವಲ್ಪ ಎಲ್ಲ ಹಾಕ್ಕೊಂಡಾದ್ಮೇಲೆ ಪ್ರಸಾದ. ನೆಕ್ಸ್ಟ್ ಮುಂದಿನ ಕೆಲಸ. ಏನು ಹೋಮ್ವರ್ಕ್ ಕೊಟ್ಟಾರ ಇವತ್ತು? ಏನು ಹೋಮ್ವರ್ಕ್ ಕೊಟ್ಟಿಲ್ಲ? ಮತ್ತು ಮ್ಯಾಥ್ಸ್ ಏನು ಹೇಳ್ಕೊಟ್ರ? ಏನು ಹೇಳ್ಕೊಟ್ರು ಮ್ಯಾಥ್ಸ್? ಗೇಮ್ ಆಡ್ತಿದ್ರು ಅಷ್ಟೇ. ಬೇಗ ಹೋಗಿ ಇವತ್ತು ಬೇಗ ಬಾ ಅಂದರೆ ನೀನು ಆಟ ಆಡಿ ಮುಗಿಸಿ ಮನೆಗೆ ಬರೋದೇ 7 ಗಂಟೆ ಆಗಕ್ಕೆ ಬಿಟ್ಟೈತಿ. ಸ್ವಲ್ಪ ಆಟದೊಳಗೆ ಕಂಟ್ರೋಲ್ ಆಗಬೇಕಾಗಿತ್ತು ಚಿಂಟು. ಎಷ್ಟು ಗಂಟೆಗೆ ಬರ್ಬೇಕು ಅಂದ್ಕೊಂಡು ಚಿಂಟು? 6:30 ಅಲ್ಲ, 6:30 ಬಂದ್ರೂ ನೀನು 7 ಗಂಟೆ ಆಗ್ತೈತಿ. 6:15 ಮನೆಗೆ ಬಂದ್ರೆ ಒಂದು 6:40 ಹಂಗೆ ಓದ್ಬೋದು. ಓಕೆ, ನೋಡೋಣ ಏನು ಮಾಡ್ತೀವಿ ಅಂತೇಳಿ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಟೈಮ್ ಈಗ 5 ಗಂಟೆ. ಈಗ ನೋಡ್ರಿ ಎಲ್ಲ ಮೆಹಂದಿ ಎಲ್ಲ ತಲೆ ಸ್ನಾನ ಆಯಿತು. ಇದ್ರಾಗ ದಿನ ಹೋಯ್ತೇನೋ ಅನ್ನಿಸ್ಬಿಡ್ತೀವತ್ತ. ಮತ್ತೇನಂದ್ರೆ ನಾನು ಇವತ್ತು ಗಿನ್ನ ಮಾಡತ್ತೇನೆ, ಗಟ್ಟಿ ಗಿನ್ನ. ಇದುವರೆಗೂ ನಿಜವಾಗ್ಲೂ ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ನಾನು ಗಟ್ಟಿ ಗಿನ್ನ ಮಾಡತ್ತೇನೆ ಅಂತ ಹೇಳ್ಬೋದು. ನೋಡ್ಬೇಕು ಯಾವ ರೀತಿ ಬರ್ತೈತೆ ಅಂತ ಹೇಳಿ. ನಮ್ಮ ಮನೆಯವ್ರ ಫ್ರೆಂಡ್ 1 ಲೀಟ್ರಷ್ಟು ಗಟ್ಟಿಗಿನ್ನದ ಹಾಲು ಕೊಟ್ಟಿದ್ರು. ನನ್ಗೆ ಗಟ್ಟಿಗಿನ್ನ ಅಂದ್ರೆ ಭಾಳ ಇಷ್ಟ. ಮತ್ತೆ ಇಲ್ಲಿ ಸಿಟಿ ಒಳಗೆ ಎಲ್ಲಿ ಸಿಗೋದಿಲ್ಲ ಗಟ್ಟಿಗಿನ್ನದ ಹಾಲು. ಸೊ ಇಲ್ಲೇ ಅವ್ರ ಪಕ್ಕದ ಹಳ್ಳಿನೇ ಅವರು. ಸೊ ಹಂಗಾಗಿ ನಮ್ಗೆ 1 ಲೀಟ್ರಷ್ಟು ಕೊಟ್ಟಿದ್ರು. ನನಗೂ ಇಷ್ಟ ಅಲ್ಲ, ನಾವು ಊರಿಗೆ ಹೋದಾಗ ತಿನ್ನೋದು, ಅದು ಸಿಗ್ತೈತೆ ಇಲ್ಲೋ ಅಪರೂಪ ಗಟ್ಟಿಗಿನ್ನ ಊರಿಗೆ ಹೋದಾಗೂ. ಸೊ ಬರ್ರಿ, ಈಗ ನಾನು ಎಕ್ಸೈಟ್ಮೆಂಟ್ ಒಳಗದೇನೆ ಯಾವ ರೀತಿ ಬರ್ತೈತೆ ಅಂತ ಹೇಳಿ. ಒಂಥರ ಫಸ್ಟ್ ರೆಸಿಪಿ ನಾನು ಟ್ರೈ ಮಾಡಕತ್ತಿರೋದು. ಊರಿಗೆ ಫೋನ್ ಮಾಡಿ ಕೇಳ್ಕೊಂಡು ಮಾಡತ್ತೇನೆ ಯಾವ ರೀತಿ ಬರ್ತೈತೆ ಅಂತ ಹೇಳಿ. ನೋಡೋಣ ಬರ್ರಿ, ನಾನು ಟ್ರೈ ಮಾಡ್ತೇನೆ ಹೆಂಗೆ ಬರ್ತೈತೆ ಅಂತ ಹೇಳಿ. ಹಂಗೆ ಬೆಳಿಗ್ಗೆನೆ ನೋಡ್ರಿ ನಮ್ಮ ಮನೆಯವ್ರ ಫ್ರೆಂಡು 1 ಲೀಟ್ರ್ ಹಾಲು ತಂದು ಕೊಟ್ಟೋಗಿದ್ರು, ಗಟ್ಟಿಗಿನ್ನದ ಹಾಲು. ನಾನು ಫ್ರಿಜ್ ಒಳಗೆ ಇಟ್ಟಿದ್ನಿ, ಬೆಳಗಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಬರ್ರಿ, ಇದನ್ನು ನಾನು ಏನು ಮಾಡ್ತೇನೆ ಅಂದ್ರೆ ಸೋಸ್ಕೋತೇನೆ ಒಂದು ಸಾರಿ. ಯಾಕಂದ್ರೆ ನಾನು ಮಾಡಿದ್ದಂತೂ ಫಸ್ಟ್ ಟೈಮು, ಆದ್ರೆ ನಂಗೆ ಇನ್ನೂ ನೆನಪೈತಿ. ನಮ್ಮ ಮಮ್ಮಿ ಗಿನ್ನ ಮಾಡಬೇಕಾದ್ರೆ ಈ ರೀತಿ ಸೋಸ್ಕೋತಿದ್ರು. ಅದು ಒಂದು ಮಾತ್ರ ನೆನ್ಪಿಟ್ಕೊಂಡೆ ನೋಡ್ರಿ, ಇನ್ನೇನು ನೆನಪಿಲ್ಲ ನನಗೆ. ಅಂದರೆ ಆಕಳ ಹಾಲು ಹಿಂಡಬೇಕಾದ್ರೆ ಏನಾದರೂ ಕಸರು ಬಿದ್ರೆ ಅದು ಅಂಥೇಳಿ ಒಂದು ಸಾರಿ ಹಾಗೆ ಸೋಸ್ಕೋಬೇಕು. ಅದಾದಮೇಲೆ ನೋಡ್ರಿ, ಈಗ ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗೈತಿ. ನಾನು 1 ಲೀಟ್ರ್ ಹಾಲಿಗೆ ಅದ್ರ ಅಳತೆಗೆ ಸರಿಯಾಗಿ ಬೆಲ್ಲ ಸೇರಿಸಿದ್ನಿ. ಬೆಲ್ಲ ನಿಮ್ಮ ಒಂದು ಆಪ್ಷನ್ ಅದು. ಯಾಕಂದರೆ ಕೆಲವೊಬ್ಬರು ಭಾಳ ಸಿಹಿಯಾಗಿ ಇಷ್ಟಪಡ್ತಾರೋ, ಕೆಲವೊಬ್ಬರು ಸ್ವಲ್ಪ ಲೈಟಾಗಿ ಸಿಹಿ ಇಷ್ಟಪಡ್ತಾರೋ. ಬೆಲ್ಲನ ನಾನು ಚೆಂದಾಗೆ ಕುಟ್ಟಿ ಪುಡಿ ಮಾಡಿ ಹಾಲೊಳಗೆ ಸೇರಿಸಿದ್ದೀನಿ. ಆದಷ್ಟು ಬೆಲ್ಲ ಕರಗಬೇಕು. ನಮ್ಮ ಮನೆಯೊಳಗೆ ಸ್ವಲ್ಪ ಸಿಹಿ ಇಷ್ಟಪಡೋದಿಲ್ಲ, ಭಾಳ ಸ್ವೀಟಾಗಿ ಇರಬಾರ್ದು. ಮತ್ತು ಏಲಕ್ಕಿ ಪುಡಿ ಸೇರಿಸ್ಕೊಂಡು ನೋಡ್ರಿ, ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೊಂಡೇನಿ. ಈಗ ಒಂದು ಕುಕ್ಕರ್ಗೆ ನೀರನ್ನು ನಾನು ಕುದಿಯಾಕಿಟ್ಕೊಂಡೇನಿ. ಅದಕ್ಕೆ ಕೆಳಗಡೆ ಸ್ಟ್ಯಾಂಡ್ ಇಡಬೇಕು. ನಾನು ಸ್ಟ್ಯಾಂಡೆಲ್ಲ ದೂರ ಇಟ್ಬಿಟ್ಟಿದ್ನಿ, ಯಾಕಂದ್ರೆ ನಾನೇನು ಮಾಡೋದೇ ಇಲ್ಲ. ಸ್ಟ್ಯಾಂಡೆಲ್ಲ ಎದಕ್ಕೆ ಯೂಸ್ ಆಗ್ತೈತಿ, ಅದರೊಳಗಿನ ಟ್ರೇನೂ ಬೇಕಾಗಿಲ್ಲ, ಕುಕ್ಕರ್ ಒಳಗಿನ ಟ್ರೇನೂ ಬೇಕಾಗಿಲ್ಲ ಅಂದ್ಕೊಂಡು ಎಲ್ಲ ದೂರ ಇಟ್ಬಿಟ್ಟಿದ್ನಿ. ಈಗ ಸಿಗೋ ಜಾಗದಾಗ ಇರಲಿಲ್ಲ ಅವು, ಹಾಗಾಗಿ ಒಂದು ಪ್ಲೇಟ್ ಇತ್ತು, ಅದನ್ನು ಇಟ್ಟು ಅದ್ರ ಮೇಲೆ ಒಂದು ಜರ್ಮನಿದು ಒಂದು ಬೌಲ್ ಥರ ಇತ್ತು, ಅದ್ರೊಳಗನ್ನ ಹಾಲು ಹಾಕಿಟ್ಟೇನಿ. ಆದಷ್ಟು ಕುಕ್ಕರ್ ಒಳಗೆ ಟ್ರೇ ಮತ್ತು ಸ್ಟ್ಯಾಂಡ್ ಇದ್ದರೆ ಈ ರೀತಿ ಗಿನ್ನ ಮಾಡೋಕ್ಕೆ ಚಲೋ ಆಗ್ತೈತಿ. ಇನ್ನೂ ಈಗ ಮುಚ್ಚಳ ಮುಚ್ಚಿ ಒಂದು ಅರ್ಧ ತಾಸಷ್ಟು ನಾನು ಸಣ್ಣ ಉರಿ ಒಳಗೆ ಹಬೆ ಒಳಗೆ ಬೇಯಾಕಿಟ್ಟೇನಿ. ಈಗ ನೋಡ್ರಿ 30 ನಿಮಿಷ ಆಯಿತು. ಸಣ್ಣ ಉರಿ ಒಳಗೆ ಬೇಯಬೇಕು. ಆದಷ್ಟು ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಒಂಥರ ಮೊಸರು ಥರನೂ ಆಗೋ ಚಾನ್ಸಸ್ ಇರ್ತೈತಿ ಕೆಲವೊಮ್ಮೆ. ನಾನು ನೋಡಿದ್ದೇನೆ ಗಿನ್ನ ಕೆಲವೊಮ್ಮೆ ಪರ್ಫೆಕ್ಟಾಗಿಯೂ ಬರೋದಿಲ್ಲ. ಗಟ್ಟಿಯಾಗಿ ಬಂದ್ರೆ ಅದು ಪರ್ಫೆಕ್ಟ್ ಗಟ್ಟಿಗಿನ್ನ ಅಂತ ಹೇಳ್ಬೋದು. ಡೌಟಿಂದನೇ ನೋಡಿರಿ ನಾನೀಗ ಚಾಕುವಿಂದ ಚುಚ್ಚಾತಿದ್ನಿ ಯಾವ ರೀತಿ ಬಂದೈತೆ ನೋಡೋಣ ತಡಿ ಅಂತ. ಖುಷಿ ಆಯಿತು ನೋಡಿರಿ, ಒಂಚೂರು ಅಂಟ್ಕೊಂಡಿಲ್ಲ ಚಾಕುಕ್ಕೆ, ಅಂದ್ರೆ ಒಳಗಡೆ ಪರ್ಫೆಕ್ಟಾಗಿ ಬಂದೈತೆ ಅಂದಂಗೆ.
ಈಗ ಒಂದು 10 ನಿಮಿಷ ಬಿಟ್ಟು ನಾನೇನು ಗಟ್ಟಿಗಿನ ಮಾಡೋಕ್ಕಿಟ್ಟಿದ್ನಲ್ಲ ಬೌಲ್ ತೆಗೆದ್ದೇನೆ. ಈಗ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಟೇಸ್ಟ್ ಹೆಂಗೈತಿ ಅಂತ ನೋಡತ್ತಿದ್ನಿ ನಾನು ಕಟ್ ಮಾಡಿ, ಮತ್ತು ಬರ್ತಾವೋ ಇಲ್ಲೋ ಕಟ್ ಮಾಡಿದ್ರೆ ಅಂಥೇಳಿ ಚೆಕ್ ಮಾಡತ್ತಿದ್ನಿ. ಖುಷಿ ಆಗಿಬಿಡ್ತು ನನಗೆ. ಕಟ್ ಮಾಡೋ ಅಂತಲೇ ಕರೆಕ್ಟಾಗಿ ಬಂತದು. ಯಾವುದೇ ಒಂದು ಅಡುಗೆ ನಾವು ಫಸ್ಟ್ ಟೈಮ್ ಮಾಡಿದಾಗ ಅದು ಪರ್ಫೆಕ್ಟಾಗಿ ಬಂತಂದ್ರೆ ಅದು ಖುಷಿನೇ ಬೇರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಭಾರಿ ಟೇಸ್ಟಾಗಿತ್ತು. ಒಂದು ಸ್ವಲ್ಪ ತಿಂದು ಆಮೇಲೆ ಕಟ್ ಮಾಡೋಕ್ಕೆ ಶುರು ಮಾಡಿದ್ದು ನಾನು. ನನಗಂತೂ ಗಟ್ಟಿಗಿನ ಭಾರಿ ಭಾಳ ಇಷ್ಟ ನನಗೆ. ಆದಷ್ಟು ಈ ಆಪ್ರೇಷನ್ ಆದವರು, ಸಿಸೇರಿಯನ್ ಆದವರೆಲ್ಲ ಅವಾಯ್ಡ್ ಮಾಡೋದು ಒಳ್ಳೇದಂತ ಹೇಳ್ತಾರೆ. ಯಾಕಂದ್ರೆ ಅವೆಲ್ಲ ಪೇಯ್ನ್ ಬರೋ ಚಾನ್ಸಸ್ ಇರ್ತೈತಿ. ಆದಷ್ಟು ಸ್ವಲ್ಪ ಕಡಿಮೆ ತಿನ್ನಬೇಕು. ಮತ್ತು ನಾರ್ಮಲ್ ಮನುಷ್ಯರು ಅಷ್ಟೇ ಜಾಸ್ತಿ ತಿಂದ್ರೆ ಮೈಕೈ ನೋವು ಬರ್ತೈತಿ ಅಂತ ಹೇಳ್ತಾರೆ. ಆದಷ್ಟು ಇತಿಮಿತಿ ಒಳಗೆ ತಿಂದರೆ ಚಲೋ. ಮತ್ತು ನಾನು ಈ ಚಾಕುವಿಂದ ಈ ರೀತಿ ತೆಗ್ದಂಗೆ ಕರೆಕ್ಟಾಗಿ ಬರತ್ತಿದ್ದು ಪೀಸಸ್ಸು. ಅದು ಒಂದು ಖುಷಿ ಅನ್ಸತ್ತಿತ್ತು. ಒಂದೊಂದೇ ನಾನು ಎಷ್ಟೋ ಸಾರಿ ಟ್ರೈ ಮಾಡಿದ್ದೇನೆ. ಈ ಕೆಲವೊಂದು ಸ್ವೀಟ್ಸ್ನೆಲ್ಲ ಈ ರೀತಿ ಬಂದೇ ಇಲ್ಲ, ಕಟ್ ಮಾಡಿದ್ರೆ ಅಲ್ಲೇ ಅಂಟ್ಕೊಂಡು ಬಿಟ್ಟಿರ್ತಾವೆ. ಅಂದ್ರೆ ನಾನು ಹುರಿಗಡ್ಲೆದು ಬರ್ಫಿ ಎಲ್ಲ ಕಟ್ ಮಾಡೋಕ್ಕೆ ಹೋಗ್ತೇನಲ್ಲ, ಅವು ಸರಿಯಾಗಿ ಬಂದಿರೋದೇ ಇಲ್ಲ ಈ ರೀತಿ. ಅದಕ್ಕೆ ಒಂದು ಖುಷಿ ಅನ್ಸತೈತೆ ನನಗೆ, ಕಟ್ ಮಾಡಿದ ತಕ್ಷಣ ಬರತ್ತಲ್ಲಪ್ಪ ಪೀಸಸ್ ಅಂಥೇಳಿ. ಮತ್ತು ಏನಂದ್ರೆ ನೀವು ಏನಾದರೂ ಬೆಲ್ಲ ಹಾಕಿದ್ರೆ ಪೂರ್ತಿ ಕರಗಿಸ್ಲೇಬೇಕು. ನಾನು ಒಂಚೂರು ಪುಡಿ ಇತ್ತಲ್ಲ ಬೆಲ್ಲ ಕರಗ್ತತಿ ಸ್ಟೀಮ್ ಒಳಗೆ ಅಲ್ಲೇ ಅಂದ್ಕೊಂಡು ಬಿಟ್ನಿ. ಆ ಬೆಲ್ಲ ನೋಡ್ರಿ ತಳದಾಗ ಹಂಗೆ ಉಳ್ದತಿ. ನೀವೇನಾದರೂ ಮಾಡಾಕತ್ರ ಬೆಲ್ಲ ಪೂರ್ತಿ ಕರಗಿಸಿನ ಗಟ್ಟಿಗಿನ್ನ ಮಾಡೋಕ್ಕಿಡ್ರಿ. ಫೈನಲ್ ಆಗಿ ನೋಡ್ರಿ ದೃಷ್ಟಿ ಆಗ್ತೈತಿ ಗಟ್ಟಿಗಿನಕ್ಕೆ ಆ ರೀತಿ ಬಂದಾವು. ನಿಜವಾಗ್ಲೂ ಖುಷಿನೂ ಆಗ್ಬಿಡ್ತು ನನಗೆ ಭಾಳ. ಇದ್ರೊಳಗನ ಸ್ವಲ್ಪ ನನ್ನ ಫ್ರೆಂಡಿಗೂ ಕೊಟ್ನಿ. ನನ್ನ ಫ್ರೆಂಡಿಗೆ ಭಾಳ ಇಷ್ಟ ಗಟ್ಟಿಗಿನ್ನ ಅಂದ್ರೆ. ಮತ್ತು ನಮ್ಮ ಪಕ್ಕದ ಮನೆಯವ್ರೊಬ್ರು ಕ್ಲೋಸ್ ಆಗಿದ್ದಾರೆ, ಅವ್ರಿಗೂ ಕೊಟ್ನಿ ನಾನು.